ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಮುನ್ನ ಮಾಡಿದ ಪಾಪವೆಂತೂ ಹೋವುದೆಂದು ಚಿಂತಿಸಬೇಡ. ಮುನ್ನ ಮಾಡಿದ ಪಾಪವೆಂತೂ ಹೋವುದೆಂದು ಚಿಂತಿಸಬೇಡ. ಕಹಿ ಸೂರೆಕಾಯ ತಂದು ವಿಭೂತಿಯ ತುಂಬಿದೊಡೆ. ಕಹಿ ಸೂರೆಯ ಕಾಯ ತಂದು ವಿಭೂತಿ ತುಂಬಿದೊಡೆ. ಸಿಹಿಯಾಗದೆ 3 ದಿವಸಕ್ಕೂ ಸಿಹಿಯಾದೆ 3 ದಿವಸಕ್ಕಯ್ಯ. ಹಲವು ಕಾಲ ಕೊಂದ ಸೊನೆಗಾರನ ಕೈಯಾದಡೇನು ಕತ್ತಿಯಾದಡೇನು. ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆಯ್ಯ. ಹಲವು ಕಾಲ ಸೊನೆಗಾರನ ಕತ್ತಿಯಾದಡೇನು. ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆಯ್ಯ. ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲವಟ್ಟವಾಗದೆ ಕೂಡಲ ಸಂಗಮ ದೇವ. ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಒಂದು ವಿಭೂತಿಯ ಮಹತ್ವವನ್ನು ಈ ವಚನದಲ್ಲಿ ನಮಗೆ ತಿಳಿಪಡಿಸ್ತಾರೆ. ಅಂದರೆ ವಿಭೂತಿ ನಮ್ಮ ಲಿಂಗಾಯತ ಧರ್ಮದ ಅಷ್ಟಾವರಣದಲ್ಲಿ ಬರುವಂತಹ ವಿಭೂತಿ, ರುದ್ರಾಕ್ಷಿ ಮಂತ್ರ ಇವೇನು ಬರ್ತದವಲ್ಲ, ಈ ಅಷ್ಟಾವರಣದ ಒಂದು ಪೂಜೆಯ ಪ್ರಕ್ರಿಯೆಯಲ್ಲಿ ನಾವು ಬಳಸುವಂಥದ್ದು ಮೊದಲಿಗೆ ವಿಭೂತಿ. ಆ ವಿಭೂತಿಯ ಮಹತ್ವವನ್ನು ಇಲ್ಲಿ ಅವರು ತಿಳಿಪಡಿಸ್ತಾ ಇದ್ದಾರೆ. ಯಾಕಂತ ಕೇಳಿದರೆ ಅಲ್ಲಿ ಮತ್ತೆ ಅವರು ಒಂದು ಕಡೆ ಹೇಳ್ತಾರೆ, ಶರಣರ ನೊಸಲಿಗೆ ಶ್ರೀ ವಿಭೂತಿ ಶೃಂಗಾರ ಅಂತ. ಯಾವುದೇ ಶರಣರ ನೊಸಲಿಗೆ ಅಲ್ಲಿ ಯಾವುದೇ ದಾಗಿನ, ಯಾವುದೇ ಒಡವೆ, ವಸ್ತ್ರ, ಶೃಂಗಾರ ಅಂತ ಎಲ್ಲಿ ಗುರು ಬಸವಣ್ಣನವರು ಹೇಳಲ್ಲ. ನಮ್ಮ ಶರಣರ ನೊಸಲಿಗೆ ಶ್ರೀ ವಿಭೂತಿ ಶೃಂಗಾರ ಅಂತ ಹೇಳ್ತಾರೆ. ಹಾಗೆ ಒಂದು ವಿಭೂತಿಯ ಅದರ ಮಹತ್ವ ಏನು ಅನ್ನೋದನ್ನು ಇಲ್ಲಿ ಅವರು ಕೆಲವು ದೃಷ್ಟಾಂತದ ಮೂಲಕ ನಮಗೆ ತಿಳಿಪಡಿಸ್ತಾ ಇದ್ದಾರೆ. ಮುನ್ನ ಮಾಡಿದ ಪಾಪವೆಂತೂ ಹೋಗುವುದೆಂದು ಚಿಂತಿಸಬೇಡ. ಅಂದರೆ ಸಾಮಾನ್ಯವಾಗಿ ಈ ಮನುಷ್ಯ ಹುಟ್ಟಿ ಬಂದ ಮೇಲೆ ಕೆಲವೊಂದು ಕೆಲಸಗಳನ್ನು ಮಾಡಿರ್ತಾನೆ. ಏನೋ ಒಂದು ಪಾಪದ ಕೆಲಸ, ಏನೋ ಒಂದು ಕೆಟ್ಟ ಕೆಲಸವನ್ನು ಮಾಡಿರ್ತಾನೆ. ಆತನಿಗೆ ಮಾಡುವಾಗ ಆತನಿಗೆ ಅರಿವಿರೋದಿಲ್ಲ, ಆತನಿಗೆ ಅದರದ್ದು ತಿಳುವಳಿಕೆ ಇರೋದಿಲ್ಲ. ನಾ ಇದನ್ನು ಮಾಡೋದು ಕೆಟ್ಟ, ಇದರಿಂದ ಕೆಡಕಾಗ್ತೈತಿ ಅನ್ನೋ ಒಂದು ಪ್ರಜ್ಞೆ ತಿಳಿಯದೇ ಮಾಡುವಂಥ ಕೆಲವೊಂದು ತಪ್ಪುಗಳನ್ನು ನಮ್ಮಿಂದ ಅಲ್ಲಿ ನಡೆದು ಹೋಗಿಬಿಟ್ಟತ್ತವೆ, ಘಟಿಸಿ ಹೋಗಿಬಿಟ್ಟತ್ತವೆ. ಆದರೆ ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾರೆ, ಆ ಪಾಪ ಹೆಂಗೆ ಹೋಗ್ತತಿ ಅಂತೇಳಿ ಚಿಂತಿಸೋಕೆ ಹೋಗಬೇಡ ನೀನು. ಯಾಕಂತ ಕೇಳಿದರೆ, ಎಲ್ಲಿವರೆಗೆ ನಿನಗೆ ಅಜ್ಞಾನದಿಂದ ಒಂದು ಏನೋ ಒಂದು ಪಾಪದ ಕೆಲಸ ಮಾಡಿದ್ದಿ ಅಂತ ಹೇಳಿದ್ರೆ ಅದಕ್ಕೆ ಮನ್ನಣೆ ಐತಿ. ಆದರೆ ಜ್ಞಾನವಂತರಾಗಿ ತಿಳ್ಕೊಂಡ ಮೇಲೆ ಮಾಡಿದರೆ ಅದಕ್ಕೆ ಪಾಪಕ್ಕೆ ಕ್ಷಮೆ ಇಲ್ಲ, ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೋಸ್ಕರ ಅರಿಯದೆ ಮಾಡುವಂಥದ್ದು ಏನಿದೆಯಲ್ಲ, ಆ ಪಾಪಕ್ಕೆ ಚಿಂತಿಸಕ್ಕೆ ಹೋಗಬೇಡ ನೀನು, ಅದಕ್ಕೆ ಒಂದು ಪರಿಹಾರ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಮುಂದೇನು ಹೇಳ್ತಾರೆ, ಕಹಿ ಸೂರೆಕಾಯ ತಂದು ವಿಭೂತಿಯ ತುಂಬಿದದೆ ಸಿಹಿಯಾಗದೆ 3 ದಿವಸಕ್ಕೆ. ಕಹಿಯಾದಂಥ ಒಂದು ಸೂರೆಕಾಯ, ಆ ಸೂರೆಕಾಯಿ ತಗೊಂಬಂದು ಅದಕ್ಕೆ ಒಂದು ಕಡೆ ಹೋಲು ಮಾಡಿ ಅದರಲ್ಲಿ ವಿಭೂತಿ ತುಂಬಿದರೆ ಅದು 3 ದಿವಸಕ್ಕೆ ಸಿಹಿ ಆಗ್ತತಿ ಅಂತ. ಕಹಿಯಾದ ಸೂರ್ಯನೇ ವಿಭೂತಿ ತುಂಬಿದಾಗ ಅದು ಸಿಹಿ ಆಗಬೇಕಾದ್ರೆ ನಿನ್ನ ಮಾಡಿದ ಪಾಪ ಯಾಕೆ ಅದು ಪಲ್ಲಟ ಆಗೋದಿಲ್ಲ ಅಂತ ಅವರು ಕೇಳ್ತಿದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಹಲವು ಕಾಲ ಕೊಂದ ಸೊನೆಗಾರನ ಕತ್ತಿಯಾದಳೇನು. ಅಂದರೆ ಒಬ್ಬ ಕಟುಕನ ಕೈಯಲ್ಲಿ ಒಬ್ಬ ಪ್ರಾಣಿಗಳನ್ನು ಅಲ್ಲಿ ವಧೆ ಮಾಡ್ತಿರ್ತಾನೆ, ಅದನ್ನು ಆ ಕತ್ತಿಯಿಂದ ಅದನ್ನು ಕಡಿತಾ ಇರ್ತಾನೆ. ಆದರೆ ಆ ಕತ್ತಿಗೆ ನಾನು ಕಡಿತೀನಿ ಅನ್ನುವಂಥ ಒಂದು ಪ್ರಜ್ಞೆ ಇರೋದಿಲ್ಲ. ಆತ ಅದನ್ನು ಆ ರೀತಿ ಬಳಸಿರ್ತಾನೆ, ಅದು ಬಳಕೆ ಆಗಿರ್ತದೆ.
ಆದರೆ ಅದು ಕತ್ತಿ ಯಾವ ಒಂದು ಧಾತುವಿನಿಂದ ತಯಾರಿಯಾಗಿರ್ತದೆ ಅದೇ ಆಗಿರ್ತದೆ. ಲೋಹ ಇರ್ಬೋದು, ಉಕ್ಕು ಇರ್ಬೋದು, ಕಬ್ಬಿಣ ಇರ್ಬೋದು, ಯಾವುದೇ ಇಂದ ತಯಾರಿ ಮಾಡಿರೋದು ಕತ್ತಿಯಾಗಿಯೇ ಇರ್ತದೆ ಹೊರತು ಅದಕ್ಕೆ ನಾನು ಕೊಂದೆ ಅವನ ಕೈಯಲ್ಲಿ ಸಿಕ್ಕೊಂಡು ಅನ್ನುವಂಥ ಒಂದು ಪ್ರಜ್ಞೆ ಅದಕ್ಕೆ ಇರೋದಿಲ್ಲ. ಆದರೆ ಅಂತಹ ಕತ್ತಿಯೂ ಸಹಿತಕ್ಕೆ ಹಲವು ಕಾಲ ಕಟುಕರ ಕೈಯಾಗಿರುವಂಥ ಕತ್ತಿಯೂ ಸಹಿತಕ್ಕೆ ಅಲ್ಲಿ ಒಂದು ಪರುಷ ಮುಟ್ಟಿದಾಗ ಅಲ್ಲಿ ಏನಾಗ್ತತಿ ಅಂತ ಅವರು ಹೊನ್ನಾಗ್ತತಿ, ಬಂಗಾರ ಆಗ್ತತಿ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾರೆ. ಹಾಗೆ ಇಲ್ಲಿ ನಾವು ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಬೋದು. ಅನೇಕ ಒಂದು ಕಾರ್ಯಗಳನ್ನು ಮಾಡಿ, ಅನೇಕ ಒಂದು ಕೆಟ್ಟ ಕೆಲಸಗಳನ್ನು ಮಾಡಿದರೂ ಸಹಿತ ಆ ಮನುಷ್ಯ ಮುಂದೆ ಅಲ್ಲಿ ಒಂದು ಶ್ರೀ ಗುರುವಿನಿಂದ ಒಂದು ದೀಕ್ಷೆಯಾದಾಗ, ಒಂದು ಶ್ರೀ ಗುರುವಿನ ಒಂದು ಅನುಗ್ರಹ ಆದಾಗ ಆತನಿಗೆ ಏನಾಗ್ತತಿ ಅಂದ್ರೆ ಮಾಡಿದಂಥ ಹಿಂದಿನ ಕರ್ಮ ಆ ಪಾಪ ತೊಳೆದು ಹೋಗ್ತತಿ. ಹೇಗೆ ಇಲ್ಲಿ ಆ ಸೊನೆಗಾರನ ಕೈಯಲ್ಲಿರುವಂಥ ಒಂದು ಕತ್ತಿ ಅದು ಪರುಷ ಮುಟ್ಟಿದಾಗ ಅದು ಹೊನ್ನಾಗ್ತತೋ, ಅದೇ ರೀತಿ ಒಬ್ಬ ಉತ್ತಮ ಗುರುವಿನ ಸ್ಪರ್ಶ ಆದಾಗ, ಉತ್ತಮ ಗುರುವಿನ ಸಾನ್ನಿಧ್ಯ ದೊರೆತಾಗ, ಗುರುವಿನಿಂದ ಒಂದು ಅನುಗ್ರಹ ಆದಾಗ ಅದು ಹಿಂದಿನ ಕರ್ಮ ಎಲ್ಲ ಪಲ್ಲಟವಾಗ್ತತಿ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಅವರು ಏನು ಹೇಳ್ತಾರೆ ಅಂದರೆ, ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ಲಲಾಟದಲ್ಲಿ ಹಣೆಯಲ್ಲಿ, ನಮ್ಮ ಹಣೆಯಲ್ಲಿ ಆ 3 ಎಳೆ ವಿಭೂತಿಯನ್ನು ಧರಿಸಿಕೊಂಡಾಗ ಎಂಥ ಪಾಪ ಇದ್ದರೂ ಅದು ಪಲ್ಲಟವಾಗ್ತತಿ ಅನ್ನೋದನ್ನು, ಆ ವಿಭೂತಿಯ ಒಂದು ಮಹತ್ವವನ್ನು ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ಗುರು ಬಸವಣ್ಣನವರು ಹೇಳಿದ ಹಾಗೆ ಆ ವಿಭೂತಿಯನ್ನು ಧರಿಸ್ಕೋಬೇಕು, ಅದರ ಮಹತ್ವವನ್ನು ನಾವು ತಿಳ್ಕೋಬೇಕು, ಮತ್ತು ಅದರ ಒಂದು ಮರ್ಮವನ್ನು ನಮಗೆ ಅರಿಯಬೇಕು ಅಂದಾಗ ನಾವು ದಿನನಿತ್ಯ ವಿಭೂತಿ ಧಾರಣೆಯನ್ನು ಮಾಡಲೇಬೇಕಾಗ್ತದೆ. ಹೇಗೆ ಅಲ್ಲಿ ಶರಣರ ನೊಸಲಿಗೆ ಶ್ರೀ ವಿಭೂತಿಯ ಶೃಂಗಾರ ಅಂತ ಹೇಳಿದರೆ, ಹಾಗೆ ನಮ್ಮ ನೊಸಲಿಗೆ ಒಂದು ಲಲಾಟಕ್ಕೆ ಆ ವಿಭೂತಿ ಶೃಂಗಾರವಾಗಿ ಕಾಣಬೇಕಾಗಿತ್ತಂತ ನಾವು ಪ್ರತಿನಿತ್ಯ ಅದನ್ನು ಧರಿಸಲೇಬೇಕಾಗ್ತದೆ. ಅದರ ವಿಭೂತಿಯ ಒಂದು ಮಹತ್ವ ತುಂಬ ಇದೆ. ಅಲ್ಲಿ ವಿಭೂತಿಯಿಂದ ಯಾರ್ಯಾರು ಬದುಕು ಅಲ್ಲಿ ಉತ್ತಮ ಆಯಿತು, ಯಾರ್ಯಾರ ವಿಭೂತಿ ಧರಿಸೋದ್ರಿಂದ ಅವರಲ್ಲಿರುವಂಥ ಕರ್ಮಗಳು ಪಲ್ಲಟವಾದವು ಅನ್ನೋದನ್ನು ನಾವು ಅನೇಕ ಒಂದು ಶರಣರ ಒಂದು ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತಾ ಇರ್ತೇವೆ. ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ಗುರು ಬಸವಣ್ಣನವರು ಹೇಳಿದ ಹಾಗೆ ಆ ವಿಭೂತಿಯನ್ನು ಧರಿಸೋಣ, ಆ ವಿಭೂತಿಯ ಮಹತ್ವವನ್ನು ತಿಳ್ಕೊಳ್ಳೋಣ. ಅಂತಹದ್ದು ಒಂದು ಜ್ಞಾನ ನಮಗೆ ಬರಬೇಕು ಅಂದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.